ಸ್ನೇಹಿತರೆ, ಇವತ್ತು ನಾವು SBI ಸೆಕ್ಯೂರಿಟೀಸ್ ಆ್ಯಪ್ನಲ್ಲಿ ನಾವು ಸ್ಟಾಕ್ಸ್ಗಳನ್ನ ಬೈ ಮಾಡಿದರೆ ಅವುಗಳನ್ನ ಯಾವ ರೀತಿ ನಾವು ಸೇಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಬೈ ಮಾಡಿರುವಂಥ ಸ್ಟಾಕ್ಸ್ಗಳನ್ನ ನಾವು ಯಾವುದಾದ್ರೂ ಒಂದು ಪ್ರೈಸ್ಗೆ ಬಂದ ನಂತರದಲ್ಲಿ ಅದು ಲಾಸ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆಗಿರ್ಬೋದು, ನೀವು ಸೇಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಯಾವ ರೀತಿ ನಾವು ಅವುಗಳನ್ನ ಸೇಲ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, SBI ಸೆಕ್ಯೂರಿಟೀಸ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿ ನಾವು ಅಲ್ಲಿ ಸ್ಟಾಕ್ಸ್ಗಳನ್ನ ಸೇಲ್ ಮಾಡಬಹುದು ಅಂತ ಹೇಳ್ತೀನಿ. ಇಲ್ಲಿ ಸೆಕ್ಯೂರಿಟೀಸ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಮ್ಮ ಒಂದು ನಾವು ಬೈ ಮಾಡಿರುವಂಥ ಎಲ್ಲ ಸ್ಟಾಕ್ಸ್ಗಳು ಇಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಪೋರ್ಟ್ಫೋಲಿಯೋನಲ್ಲಿ ಬಂದಿರುತ್ತೆ. ನಾವು ಯಾವ ಒಂದು ಸ್ಟಾಕ್ಸ್ನ ಸೇಲ್ ಮಾಡ್ತಾ ಇದ್ದೀವಿ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದೇ ಒಂದು ಸ್ಟಾಕ್ಸ್ನ ಬೈ ಮಾಡಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಓಪನ್ ಮಾಡ್ಕೋತೀನಿ. ಇಲ್ಲಿದೆ ನೋಡಿ, ಈ ಒಂದು ಸ್ಟಾಕ್ಸ್ನ ಈ ರೀತಿ ಓಪನ್ ಮಾಡ್ಕೋತೀನಿ. ಇದರಲ್ಲಿ ಟಾಟಾ ಗೋಲ್ಡ್ ಅಂತ ನಾನು ಇಲ್ಲಿ ಖರೀದಿ ಮಾಡಿದ್ದೀನಿ. ಈ ಒಂದು ಸ್ಟಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅವೈಲೇಬಲ್ ನೋಡ್ಬೋದು 8 ಸ್ಟಾಕ್ಸ್ಗಳನ್ನ ನಾನು ಖರೀದಿ ಮಾಡಿದ್ದೀನಿ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಸೇಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಬೈ ಆರ್ ಸೇಲ್ ಅಂತ. ಇಲ್ಲಿ ಸೇಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೇಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಎಷ್ಟು ಕ್ವಾಂಟಿಟಿನಲ್ಲಿ ಸೇಲ್ ಮಾಡ್ತಾ ಇದೀವಿ ಅಂತ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಕ್ವಾಂಟಿಟಿನ ಎಂಟರ್ ಮಾಡಬೇಕು, ಎಷ್ಟು ಶೇರ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದೀರಾ ಅಂತ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸೇಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಮಾಡಬೇಕು. ಇಲ್ಲಿ ಒಂದು ಸಾರಿ ನೋಡ್ಕೋಬೇಕು ಎಲ್ಲವೂ ಕರೆಕ್ಟ್ ಆಗಿದೆ ಎಲ್ಲೋ ಅಂತ. ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಆರ್ಡರ್ ಪ್ಲೇಸ್ಡ್ ಸಕ್ಸಸ್ಫುಲಿ ಅಂತ ಬಂತು. ನಂತರದಲ್ಲಿ ಗೋ ಟು ಆರ್ಡರ್ ಬುಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಆರ್ಡರ್ನಲ್ಲಿ ನಮ್ಮ ಒಂದು ಸೇಲ್ ಮಾಡಿರುವಂಥ ಸ್ಟಾಕ್ ಅನ್ನೋದು ಬಂದಿರುತ್ತೆ. ಇಲ್ಲಿ ನೋಡಿ ಸೇಲ್ ಅಂತ, ಇಲ್ಲಿ ಇನ್ನೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನೂ ಸಂಪೂರ್ಣವಾಗಿ ಆರ್ಡರ್ ಅನ್ನೋದು ಸಕ್ಸಸ್ ಆಗಿಲ್ಲ. ಸ್ವಲ್ಪ ಸಮಯದ ನಂತರ ಅದು ಸಕ್ಸಸ್ ಆಗಿಬಿಟ್ಟು ನಮ್ಮ ಹಣ ಅನ್ನೋದು ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಏನು ವ್ಯಾಲೆಟ್ ಇರುತ್ತೆ ಅಲ್ಲಿ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಈ ಒಂದು ವ್ಯಾಲೆಟ್ನಲ್ಲಿ ಹಣ ಅನ್ನೋದು ಕ್ರೆಡಿಟ್ ಆಗಿರುತ್ತೆ. ಇಲ್ಲಿಂದ ನೀವು ರಿಲೀಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ ರಿಲೀಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಮರಳಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆ ಹಣವನ್ನು ತಗೋಬಹುದು. ಈ ರೀತಿ ನೀವು SBI ಸೆಕ್ಯೂರಿಟೀಸ್ ಆ್ಯಪ್ನಲ್ಲಿ ಸ್ಟಾಕ್ಸ್ಗಳನ್ನ ಸೇಲ್ ಮಾಡಬಹುದು. ಹಾಗೆ ಸ್ನೇಹಿತರು ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.